ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾ ರುಚಿಕರವಾದಂತಹ ಈರುಳ್ಳಿ ಬೋಂಡನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಈ ಮಂಗಳೂರು ಶೈಲಿಯಲ್ಲಿ ಮಂಗಳೂರು ಬೋಂಡ ಮಾಡ್ತಾರಲ್ಲ ಆ ರೀತಿ ಹತ್ತಿಯಂತೆ ನೋಡಿ ಮೃದುವಾಗಿ ಬರುತ್ತೆ. ಒಳಗಡೆ ಸಾಫ್ಟಾಗಿರುತ್ತೆ ಹತ್ತಿ ರೀತಿ, ಹಾಗೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಇದನ್ನು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ತಿನ್ಕೋಬೋದು ಅಥವಾ ಊಟದ ಜೊತೆ ಸೈಡ್ ಡಿಶ್ ಆಗಿ ನಾವು ಮಾಡ್ಕೊಂಡು ತಿನ್ಬೋದು. ದಿಢೀರಾಗಿ ಯಾರಾದರೂ ಗೆಸ್ಟ್ ಬಂದರೂ ಸಹ ನಾವು ಮಾಡ್ಕೊಳ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ನಾನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಕಪ್ಪಾಗದೇ ಇರಲಿ ಅಂತ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಈಗ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಒಂದು ಆಲೂಗಡ್ಡೆನ ಬಳಸಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು. ಈಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು 1 ಕಪ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಗಟ್ಟಿ ಮೊಸರನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಪೇಸ್ಟ್ ರೀತಿ ಆಗಬೇಕು, ನೈಸ್ ಆಗಬೇಕು, ಕ್ರೀಮ್ ಟೆಕ್ಸ್ಚರ್ ಬರಬೇಕು. ಈಗ ಮೊದಲೇ ನಾನು ಆಲೂಗಡ್ಡೆನ ತೊಗೊಂಡು ಪೇಸ್ಟ್ ಮಾಡಿಟ್ಟಿದ್ನಲ್ಲ, ಅದನ್ನು ಈಗ ಈ ಮೊಸರಿಗೆ ಹಾಕೋತಾ ಇದ್ದೀನಿ. ಈ ಮೊಸರಿಗೆ ಹಾಕ್ಕೊಂಡು ಹಾಗೆ ಜಾರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿರೋ ಆಲೂಗಡ್ಡೆ ಎಲ್ಲ ಬರಲಿ ಅನ್ನೋ ಕಾರಣಕ್ಕೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಬಗ್ಗಿಸ್ಕೊಂಡು ಈಗ ಮೊಸರು ಜೊತೆ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಈ ಆಲೂಗಡ್ಡೆ ಮಿಶ್ರಣನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅದು ಜಾಸ್ತಿ ಹೊತ್ತು ಬಿಡಬಾರ್ದು. ನಾವು ಇನ್ನೇನು ಕಲಿಸ್ತಾ ಇದ್ದೀವಿ ಅನ್ನೋ ಟೈಮಲ್ಲೇ ನಾವು ಮಾಡ್ಕೊಳ್ಬೇಕು, ಇಲ್ಲಾಂದರೆ ತುಂಬ ಕಪ್ಪಾಗಿಬಿಡುತ್ತೆ ಆಲೂಗಡ್ಡೆ. ಈಗ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡೆ. ಈಗ ನೋಡಿ, ಅಕ್ಕಿ ಹಿಟ್ಟು 1/4 ಕಪ್ನಷ್ಟು ಹಾಕೋತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟು ತೊಗೊಂಡ್ರೆ 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಈಗ ನಾನು ಹಾಕಿಬಿಟ್ಟು ಚೆನ್ನಾಗಿ ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ವಿಸ್ಕರ್ನ ಸಹಾಯದಿಂದ ಒಂದೇ ಡೈರೆಕ್ಷನಲ್ಲಿ ನಾವು ತಿರುಗಿಸ್ತಾ ಇದ್ದರೆ ಅದು ಗಂಟಾಗೋದಿಲ್ಲ. ಇದೊಂದು ಟಿಪ್ಸ್ ಅಂತ ತಿಳ್ಕೊಬೋದು. ನಾವು ಸ್ಪೂನಲ್ಲಿ ಕಲಿಸಿದ್ರೂ ಸಹ ಒಂದೇ ಡೈರೆಕ್ಷನಲ್ಲಿ ನಾವು ಕಲಿಸ್ತಾ ಇದ್ದರೆ ಯಾವತ್ತಿಗೂ ಏನೇ ಹಿಟ್ಟು ಕಲಿಸಿದ್ರೂ ಗಂಟಾಗೋದಿಲ್ಲ. ಈಗ ನಾನು ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಅಂತ ಹೇಳಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟು ಆದಷ್ಟು ಗಟ್ಟಿಯಾಗಿಯೇ ಇರಬೇಕು, ತುಂಬ ತೆಳು ಮಾಡ್ಕೊಳ್ಬಾರ್ದು. ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ ಶುಂಠಿ ಪೀಸಸ್ ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡೆ. ಹಾಗೆ ಹಸಿರು ಮೆಣಸಿನ್ಕಾಯಿ ಒಂದು 4ರಿಂದ 5 ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ನೀವು ಹಾಕ್ಕೋಬೋದು. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಕೊಬ್ಬರಿ ಚೂರು ಸಹ 1 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಸಿ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಇದರ ರುಚಿ ಹೆಚ್ಚಾಗೋದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನೂ ಸಹ ಹಾಕೋತಾ ಇದ್ದೀನಿ. ಕೊನೆಯಲ್ಲಿ ಇದಕ್ಕೆ ಅಡುಗೆ ಸೋಡಾ ನೋಡಿ 1/4 ಟೇಬಲ್ ಸ್ಪೂನಷ್ಟು ಹಾಕೋಬೇಕಾಗತ್ತೆ. ತುಂಬ ಜಾಸ್ತಿ ಹಾಕೋಬಾರ್ದು. ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಹಾಗಾಗಿ ನಾವು ಕಡಿಮೆನೇ ಹಾಕೋಬೇಕಾಗತ್ತೆ. ಹೊಸದಾಗಿ ಕಲಿತಾ ಇರೋರು ಈ ಬೋಂಡ ಹಿಟ್ಟನ್ನು ಎಣ್ಣೆಗೆ ಸ್ವಲ್ಪ ಹಾಕಿ ನೋಡಿ ಟೆಸ್ಟ್ ಮಾಡ್ಬೋದು. ಏನಾದರೂ ಸ್ವಲ್ಪ ಮೆತ್ತಗೆ ಬರಲಿಲ್ಲ ಅಂದರೆ ಅಡುಗೆ ಸೋಡಾ ಅಥವಾ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟಿನ ಹದನ ಸರಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದೇ ಸರಿ ಜಾಸ್ತಿ ಹಾಕೋಬಾರ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೀಗ ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಿಡ್ತಾ ಇದ್ದೀನಿ. ಈಗ ನೆನೆಯೋದಕ್ಕೆ ಬಿಡ್ತಾ ಇದ್ದೆ. ನಾನೀಗ ನೆನೆಯೋದಕ್ಕೆ ಆಲ್ರೆಡಿ ಬಿಟ್ಟಿದ್ದಾಯಿತು. ಈಗ ನೋಡ್ತಿರ್ಬೋದು, ಮೊದಲೇ ಎಣ್ಣೆನ ನಾನು ಕಾಯೋದಕ್ಕೆ ಇಟ್ಟಿದ್ದೆ. ನಾವು ಇನ್ನೇನು ಎಣ್ಣೆಯಲ್ಲಿ ಕರಿತೀವಿ ಅನ್ನೋ ಟೈಮಲ್ಲಿ ಈ ಕಾದ ಎಣ್ಣೆಯನ್ನು ನಾವು ಕಲಸಿರ್ತೀವಲ್ಲ ಹಿಟ್ಟಿಗೆ, ಆ ಹಿಟ್ಟಿಗೆ ಹಾಕೋಬೇಕಾಗುತ್ತೆ. ಈಗ ಒಂದು 2 ಸ್ಪೂನ್ನಷ್ಟು ನಾನು ಹಾಕೋತಾ ಇದ್ದೀನಿ. ಬಿಸಿ ಎಣ್ಣೆನ ನೋಡಿ ಹಿಟ್ಟಿನ ಮೇಲೇ ಹಾಕೋತಾ ಇದ್ದೀನಿ. ನಾನು ಪ್ಲಾಸ್ಟಿಕ್ ಕಂಟೈನರ್ ತೊಗೊಂಡಿರೋದ್ರಿಂದ ನಾನು ಮಧ್ಯದಲ್ಲೇ ಹಾಕೋತಾ ಇದ್ದೀನಿ. ಬಿಸಿಗೆ ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು. ಈಗ 2 ಟೇಬಲ್ ಸ್ಪೂನಷ್ಟು ಕಾದ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿನ ನೋಡಿ ಈ ರೀತಿ ಉದ್ದುದ್ದಾಗಿ ದಪ್ಪನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಸಿಂಗಲ್ ಲೇಯರ್ ಬರೋ ರೀತಿ ಬಿಡಿಸ್ಕೋಬೋದು. ಬಿಡಿಸಿ ಬೇಕಾದರೂ ಹಾಕ್ಬೋದು ಅಥವಾ ಹೀಗೇನಾದರೂ ಹಾಕ್ಬೋದು. ಅದು ಅವರವರ ರುಚಿಗನುಸಾರವಾಗಿ ನೋಡ್ಕೊಂಡು ಹಾಕೋಬೋದು. ಈ ರೀತಿ ಹಾಕೋದ್ರಿಂದ ದಪ್ಪನಾಗಿ ನಮಗೆ ತಿನ್ನಬೇಕಾದ್ರೆ ಸಿಗುತ್ತೆ ಬಾಯಿಗೆ. ಆ ರೀತಿನಾದರೂ ಹಾಕೋಬೋದು. ಅಥವಾ ನೋಡಿ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಚೆನ್ನಾಗಿ ಬಿಡಿಸಿ ಸಿಂಗಲ್ ಲೇಯರ್ ಬರುತ್ತಲ್ಲ, ಈ ರೀತಿನಾದರೂ ಹಾಕ್ಕೊಳ್ಬೋದು.
ಈ ರೀತಿ ಹಾಕ್ಕೊಂಡ ನಂತರ ಈರುಳ್ಳಿನ ನಾವು ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು. ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೂ ತುಂಬಾ ರುಚಿಯಾಗಿರುತ್ತೆ. ಹಿಟ್ಟಿನ ಹದ ಏನಾದರೂ ತುಂಬ ತೆಳುವಾಗಿ ಹೋಗಿಬಿಟ್ರೆ ನೀವೇನಾದರೂ ಇನ್ನೂ ಸ್ವಲ್ಪ ನೀವು ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ನೀವು ಹದ ಮಾಡ್ಕೊಳ್ಬೋದು. ಮೆತ್ತಗಾಯಿತು ಅನ್ನೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಈ ಹದಕ್ಕೆ ನಾನು ಈಗ ಚೆನ್ನಾಗಿ ಈರುಳ್ಳಿ ಹಿಟ್ಟು ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೋಡಿ, ಒಂದು ಬಟ್ಲಲ್ಲಿ ನೀರನ್ನ ಇಟ್ಕೊಂಡು ಕೈ ತೇವ ಮಾಡಿಕೊಂಡು ಈ ರೀತಿಯಾಗಿ ನಾವು ಎಣ್ಣೆಲಿ ಬಿಡಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತೊಗೊಂಡು ಬಿಡಬೇಕಾಗತ್ತೆ. ನಾನು ಎಣ್ಣೆ ಮೊದಲೇ ಕಾದಿಯೋದಕ್ಕೆ ಇಟ್ಟಿರೋದ್ರಿಂದ ಮೊದಲೇ ಕಾದಿದೆ, ಹಾಗಾಗಿ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಹಾಕೋತಾ ಇದ್ದೀನಿ. ನಾವು ಈರುಳ್ಳಿ ಹಾಕಬೇಕಾದ್ರೆ ನಾವು ನೆನಿಬೇಕಾದ್ರೇ ಈರುಳ್ಳಿನ ಹಾಕಬಾರ್ದು ಫ್ರೆಂಡ್ಸ್. ಅದೊಂದು ಟಿಪ್ಸನ್ನು ಅಂತ ಅಂದ್ಕೋಬೇಕು. ನಾವು ಇನ್ನೇನು ಎಣ್ಣೆಲಿ ಕರಿತೀವಿ ಅನ್ನೋ ಟೈಮಲ್ಲಿ ನಾವು ಈರುಳ್ಳಿನ ಹಾಕ್ಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಈ ಹಿಟ್ಟಿಗೆ ನಾವು ಈರುಳ್ಳಿನ ಮಿಕ್ಸ್ ಮಾಡಿದಾಗ ಆ ಈರುಳ್ಳಿಯಲ್ಲಿರೋ ನೀರಿನ ಅಂಶ ಎಲ್ಲ ಮಿಕ್ಸ್ ಆಗಿ ಹಿಟ್ಟು ಪೂರ್ತಿ ತೆಳುವಾಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ನಾವು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟಿದ ನಂತರ ನಾವು ಇನ್ನೇನು ಎಣ್ಣೆಲಿ ಕರಿತೀವಿ ಅನ್ನೋ ಟೈಮಲ್ಲಿ ಮಾತ್ರ ನಾವು ಈರುಳ್ಳಿನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಗುಂಡಾಗೆ ಮಾಡ್ಕೊಳ್ಬೇಕು. ನಿಮಗೆ ಗುಂಡಾಗಿ ಹಾಕೋದಕ್ಕೆ ಬರಲಿಲ್ಲ ಅಂತಂದರೆ ಬೋಂಡ ಶೇಪಲ್ಲಿ ಅಥವಾ ಪಕೋಡ ಶೇಪಲ್ಲಿ ಬಂದರೂ ತೊಂದರೆ ಇಲ್ಲ, ತುಂಬಾ ರುಚಿಯಾಗಿರುತ್ತೆ. ನಾವು ಯಾವ ರೀತಿ ಹಾಕ್ಕೊಂಡ್ರೂ ಅದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹೊರಗಡೆ ಗರಿಗರಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಈಗ ನೋಡಿ, ಎಲ್ಲವನ್ನು ಹಾಕ್ಕೊಂಡೆ. ನಾನು ಹಾಕ್ಕೊಳ್ಬೇಕಾದ್ರೆ ಪೂರ್ತಿ ಲೋ ಫ್ಲೇಮ್ ಇಟ್ಟಿದ್ದೆ. ನಂತರ ನಾನು ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ನಿಧಾನವಾಗಿ ಕರ್ಕೊಳ್ಬೇಕಾಗತ್ತೆ. ಯಾಕಂದರೆ ಈರುಳ್ಳಿನ ನಾವು ದಪ್ಪನಾಗಿ ಹಾಕಿರೋದ್ರಿಂದ ತುಂಬ ಉರಿ ಇಟ್ಬಿಟ್ರೆ ಅದೆಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಕಡಿಮೆ ಉರಿ ಇಟ್ಕೊಂಡು ಹದವಾಗಿ ಎಲ್ಲ ಬೋಂಡಗಳು ಒಂದೇ ಕಲರ್ ಬರೋ ರೀತಿ ಹದವಾಗಿ ನಾವು ಕರ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೀತಿ ತಿರುಕೊಡ್ತಾ ಇರಬೇಕು. ತಿರುಕೊಡ್ತಾ ಇದ್ದರೆ ಒಂದೇ ರೀತಿ ಹದವಾಗಿ ಬೇಯುತ್ತೆ. ನೋಡಿ, ಈಗ ಬೋಂಡ ತಯಾರಾಗಿದೆ ಒಂದೊಬ್ಬೆ. ಈ ರೀತಿಯಾಗಿ ನಾವು ಚೆನ್ನಾಗಿ ಬೋಂಡನ ಬೇಯಿಸ್ಕೊಂಡು ಒಂದು ಪ್ಲೇಟಲ್ಲಿ ನಾನು ಟಿಶ್ಯೂ ಪೇಪರ್ ಹಾಕಿ ಹಾಕ್ಕೊಳ್ತೀನಿ. ನೋಡಿ, ಈಗ ಬೋಂಡ ತಯಾರಾಗಿದೆ. ತುಂಬ ಒಳ್ಳೆ ಘಮ ಪರಿಮಳ ಬರ್ತಿತ್ತು ಫ್ರೆಂಡ್ಸ್. ನಾವು ಮಂಗಳೂರು ಬೋಂಡ ಮಾಡ್ತೀವಿ, ಯಾವಾಗಲೂ ಪ್ಲೈನಾಗಿ ಮಾಡ್ತೀವಿ. ಈ ರೀತಿ ಈರುಳ್ಳಿ ಮತ್ತು ಆಲೂಗಡ್ಡೆ ಮಿಶ್ರಣನ ಹಾಕಿ ಮಾಡಿ ನೋಡಿ ಒಂದ್ಸಾರಿ. ಎಲ್ಲರೂ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕಾಯಿ ಚಟ್ನಿ ಜೊತೆ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ದಿಢೀರಾಗಿ ಮಾಡ್ಕೊಳ್ಬೋದು. ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು. ಅಂದರೆ ಹಿಟ್ಟು ನೆನೆಯೋದಕ್ಕೆ ಒಂದು ಅರ್ಧ ಗಂಟೆನಾದರೂ ಬೇಕಾಗುತ್ತೆ. ಅಷ್ಟು ಟೈಮ್ ಸಿಕ್ಕಿದ್ರೆ ಸಾಕು ಫ್ರೆಂಡ್ಸ್. ದಿಢೀರಾಗಿ ಮಾಡ್ಕೊಳ್ಬೋದು. ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಹಬ್ಬಗಳಲ್ಲಿ ಸಹ ಮಾಡ್ಕೊಳ್ಬೋದು. ಈಗ ಇನ್ನೊಂದೊಬ್ಬೆ ಹಾಕಬೇಕಾದ್ರೂ ಸಹ ನಾನು ಪೂರ್ತಿ ಲೋ ಫ್ಲೇಮ್ ಇಟ್ಟಿದ್ದೆ. ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತೊಗೊಂಡು ಬಿಡ್ತಾ ಇದ್ದೀನಿ. ಇನ್ನೂ ದಪ್ಪನಾಗಿ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತೊಗೊಂಡು ಹಾಕ್ಕೊಳ್ಬೇಕು. ಹೊಸದಾಗಿ ಮಾಡುವವರು ಸ್ವಲ್ಪ ಹುಷಾರಾಗಿ ಮಾಡಿ. ಎಣ್ಣೆ ಹತ್ರ ನೀರನ್ನ ಎಣ್ಣೆಗೆ ತಗಲಿಸ್ಬಾರ್ದು. ಸ್ವಲ್ಪ ಒಂದು ಡ್ರಾಪ್ ಎಣ್ಣೆ ಬಿತ್ತು ಅಂದ್ರೂ ಸಿಡಿಯುತ್ತೆ. ನಾವು ಕೈ ತೇವ ಮಾಡಿಕೊಂಡಾಗ ಒಂದು ಬಟ್ಲಲ್ಲಿ ಆ ನೀರು ಎಣ್ಣೆಗೆ ಬೀಳಬಾರ್ದು. ನಿಧಾನವಾಗಿ ನಾವು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಹಾಕಿ ಬೋಂಡನ ರೆಡಿ ಮಾಡ್ಕೊಳ್ಬೇಕು. ಈಗ ನೋಡಿ, ನಾನು ಮತ್ತೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಬೋಂಡನ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಕೈ ಬಿಡದೆ ತಿರುಕೊಟ್ಟು ಬೋಂಡನ ಬೇಯಿಸ್ಕೋಬೇಕಾಗತ್ತೆ. ನಾನು ಈಗಾಗಲೇ ತುಂಬಾ ಬೇರೆ ರೀತಿಯಲ್ಲಿ ಬೋಂಡಗಳನ್ನು ತೋರಿಸಿದ್ದೀನಿ. ಹಳ್ಳಿ ಶೈಲಿಯಲ್ಲಿ, ಬೇರೆ ಶೈಲಿಯಲ್ಲಿಯೂ ಸಹ ನಾನು ಮಾಡಿ ತೋರಿಸಿದ್ದೀನಿ. ನನ್ನ ಚಾನಲ್ನ ನೀವು ಸರ್ಚ್ ಮಾಡಿ ನೋಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಸಹ ನೀವು ನೋಡ್ಬೋದು. ಅದು ಸಹ ತುಂಬಾ ರುಚಿಯಾಗಿ ಮಾಡಿ ತೋರಿಸಿದ್ದೀನಿ. ನೋಡಿ, ಈಗ ಈ ಒಬ್ಬೆನೂ ಸಹ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ಇದನ್ನು ನಾನೊಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕಿ ಎಣ್ಣೆ ಎಲ್ಲ ಹೀರ್ಕೊಳ್ಳಿ ಅಂತ ಹಾಕಿದ್ದೀನಿ. ನಾನೀಗ ಮಾಡಿರೋ ಅಂಥ ಹದ ಕರೆಕ್ಟಾಗಿದೆ, ಹಾಗಾಗಿ ಅಷ್ಟೊಂದು ಎಣ್ಣೆ ಏನು ಕುಡಿತಾ ಇಲ್ಲ. ಈಗ ಮತ್ತೆ ಇನ್ನೊಂದೊಬ್ಬೆ ಉಳಿದಿರೋ ಅಂಥ ಪ್ರತಿಯೊಂದು ಬೋಂಡನೂ ಇದೇ ರೀತಿಯೇ ಬರುತ್ತೆ. ಹಿಟ್ಟನ್ನು ನಾವು ಇದೇ ರೀತಿ ಮಾಡ್ಕೊಳ್ಬೋದು. ಪೂರ್ತಿ ಒಂದೇ ಸರಿ ಇಷ್ಟೊಂದು ಬೇಡ ಅನ್ನೋದಾದರೆ ನೀವು ಫ್ರಿಡ್ಜ್ನಲ್ಲಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಎತ್ತಿಟ್ಬಿಟ್ಟು ನೀವು ಮಾರನೇ ದಿನ ಬೇಕಾದರೂ ಮಾಡ್ಕೊಳ್ಬೋದು. ನೀವೇನಾದರೂ ಅಡುಗೆ ಸೋಡಾ ಏನೋ ಹಾಕಲಿಲ್ಲ ಅಂತಂದರೆ ಒಂದು 4ರಿಂದ 5 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ಬೇಕಾದರೂ ಬೋಂಡನ ಮಾಡ್ಕೊಳ್ಬೋದು. ಆ ರೀತಿ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಈಗ ಪ್ರತಿಯೊಂದು ಒಬ್ಬೆನೂ ನಾನು ಪೂರ್ತಿ ಹಾಕ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಟಿಶ್ಯೂ ಪೇಪರ್ ಮೇಲೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ.
ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್. ಈಗ ನಾನೊಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಈರುಳ್ಳಿನ ನೀವು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೋದು. ತುಂಬಾ ಸಿಹಿಯಾಗಿ ರುಚಿಯಾಗಿ ಇರುತ್ತೆ, ತುಂಬ ಸೊಗಸಾಗಿಯೂ ಸಹ ಇರುತ್ತೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಒಂದ್ಸಾರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಒಂದೇ ಒಂದು ಬೋಂಡನ ನಾನೀಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ನಾವು ಈ ಕೊಬ್ಬರಿ ಚೂರು, ಈರುಳ್ಳಿ, ಕರಿಬೇವು ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದರಲ್ಲೂ ನಾವು ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಿರೋದ್ರಿಂದ ಅದರ ರುಚಿ ಇನ್ನೂ ಹೆಚ್ಚಾಗುತ್ತೆ. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಹತ್ತಿ ರೀತಿ ಆಗಿದೆ, ಹೂವಿನ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಅಷ್ಟೇ ರುಚಿಯಾಗಿರುತ್ತೆ. ಪ್ರತಿಯೊಬ್ಬರೂ ಸಹ ಮನೇಲಿ ಇಷ್ಟಪಟ್ಟು ತಿಂತಾರೆ. ಈರುಳ್ಳಿ ಈ ರೀತಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ನೀವು ಒಂದ್ಸಾರಿ ಖಂಡಿತವಾಗ್ಲೂ ಮಾಡಿ. ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ನಾನು ಪದೇ ಪದೇ ಹೇಳ್ತಾ ಇರೋದು ಯಾಕೆ ಅಂದರೆ ಅಷ್ಟು ರುಚಿಯಾಗಿತ್ತು ಫ್ರೆಂಡ್ಸ್. ನೋಡಿ, ಇದನ್ನು ಚಟ್ನಿ ಜೊತೆನಾದರೂ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು. ಓಕೆ ಫ್ರೆಂಡ್ಸ್, ತುಂಬಾ ಸೂಪರಾಗಿತ್ತು ಈ ಬೋಂಡ. ನೀವು ಒಂದ್ಸಾರಿ ಖಂಡಿತವಾಗ್ಲೂ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.